ಇದು ನೋಡಿ, ಇಡಿ ಒಂದು ಸರ್ಕಾರದ ಒಂದು ತನಿಖಾ ಏಜೆನ್ಸಿ. ಈಗಾಗಲೇ ರನ್ಯಾ ರಾವ್ ವಿದೇಶದಿಂದ ಗೋಲ್ಡ್ ಅನ್ನ ತಂದು, ಚಿನ್ನವನ್ನ ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂತದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ. ಈಗ ಆ ಒಂದು ಹಣ ಸಿದ್ಧಾರ್ಥ ಎಜುಕೇಷನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವ್ರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರಬಹುದು. ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ. ತನಿಖೆ ಮಾಡಲಿ. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರನ್ಯಾ ರಾವ್ ಗೋಲ್ಡ್ ಕೇಸಲ್ಲಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಗ್ಯಾರಂಟಿ, ಡೌಟೇ ಇಲ್ಲ. ಅವ್ರು ನೋಡ್ರಿ, ಕಾಂಗ್ರೆಸ್ ಅವರಿಗೆ ಅವರು ಈ ದೇಶವನ್ನ ರಾಜ್ಯದಲ್ಲಿ 60 ವರ್ಷ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಅವ್ರಿಗೆ ಮುಜುಗರದ ಪ್ರಶ್ನೆಯನ್ನ ಕೋಲ್ ಬಂದಾಗೆ ಅವ್ರೇನು ಭಯ ಬೀಳಿಲ್ಲ. ಮೂಢ ಹಗರಣಕ್ಕೆ ಏನು ಅವ್ರು ಭಯ ಬೀಳಲಿಲ್ಲ. ವಾಲ್ಮೀಕಿಗೆ ಭಯ ಬಿದ್ದಿಲ್ಲ. ಇದಕ್ಕೆ ಯಾಕೆ ಭಯ ಬೀಳ್ತಾರ್ರಿ? ಅವ್ರು ಇನ್ನ 10 ಅವ್ರ ಲೂಟಿಗೆ ರೆಡಿ ಆಗಿದ್ದಾರೆ. ಅದರಿಂದ ಅವ್ರೇನು ನನಗನ್ಸ್ತದೆ ಭಯ ಬೀಳ್ತಾರೆ ಅಂತ ನನಗೇನು ಅನ್ಸಲ್ಲ. ಆದ್ರೆ ಸಂಸ್ಥೆಗಳು ಅವ್ರನ್ನ ಭಯ ಬೀಳೋ ರೀತಿ ಮಾಡಬೇಕು, ಅವ್ರ ಶಕ್ತಿಯನ್ನ ತೋರಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ.